ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ತುಮರಿ ಬ್ಯಾಕ್ಔಟಿನಲ್ಲಿ ಪೊಲೀಸ್ ಪಠಾಣೆ ನಿರ್ಮಿಸಲು ಶಾಸಕ ಬೇಳೂರು ಸದನದಲ್ಲಿ ಪಟ್ಟು ಪರಿಶೀಲಿಸುವ ಭರವಸೆ ನೀಡಿದ ಗೃಹ ಸಚಿವರು. ಮಾಜಿ ಸಹಕಾರಿ ಸಚಿವ ಎಸ್ ಪಾಟೀಲರಿಗೆ ಅಕ್ಷಯ ಸಾಗರದಿಂದ ಸನ್ಮಾನ. ಗ್ಯಾರಂಟಿ ಎಲ್ಲರೂ ಸೇರಿ ನಿಲ್ಲಿಸಿದರೆ ಒಳ್ಳೆಯದು ಎಂದು ಅಭಿಪ್ರಾಯಿಸಿದ ಪಾಟೀಲ್. ಡಾಕ್ಟರ್ ಸ್ಟ್ಯಾನ್ಲಿ ಲೋಪಿಸ್ ಬರೆದ ಯೇಸುಕ್ರಿಸ್ತರ ಸ್ತುತಿಗೀತೆಗಳು ಕವನ ಸಂಕಲನ ಮತ್ತು ಯೂಟ್ಯೂಬ್ ಗೀತೆಗಳು ಲೋಕಾರ್ಪಣೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಶರಾವತಿ ಹಿನ್ನೀರು ಪ್ರದೇಶದ ತುಮರಿ ಬ್ಯಾಕೋಡು ಭಾಗದಲ್ಲಿ ಹೊರ ಪೊಲೀಸ್ ಠಾಣೆ ಸ್ಥಾಪಿಸುವಂತೆ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಂಗಳವಾರ ಸದನದಲ್ಲಿ ಒತ್ತಾಯಿಸಿದ್ದಾರೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಸಿಗಂದೂರು ಕ್ಷೇತ್ರ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ಕೇಳಿದ್ದೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರೀಯ ಪೊಲೀಸು ಆಯೋಗದ ಪ್ರಕಾರ ಮಾನದಂಡದ ಪ್ರಕಾರ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಾಹೇಬ್ರ ಹತ್ರ ಈಗಾಗಲೇ ಒಂದು ಚರ್ಚೆ ಮಾಡಿದ್ದೀನಿ ನಾನು. ಆದರೆ ಅಲ್ಲಿ ಸಿಗಂದೂರು ಸೇತುವೆ ಆಗಿಬಿಟ್ಟಿದೆ. ಇವಾಗ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಸಮಸ್ಯೆ ಭಾಳಷ್ಟು ಹೆಚ್ಚಾಗಿದೆ ಸಾಹೇಬ್ರೆ. ಆದರೆ ಏನಾಗಿದೆ, ನಮಗೆ ಅಲ್ಲಿಂದ ಕಾರ್ಗಲ್ಲಿಂದ ಸ್ಟೇಷನ್ ಇರೋದು 80 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಯಿಂದ ಬರಬೇಕಾದ್ರೆ ಏನಾದ್ರು ಗಲಾಟೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಹೊಣೆಗಾರಿಕೆ ಆಗ್ತಾರೋ ಅನ್ನೋ ಪ್ರಶ್ನೆ ಇದೆ. ಸಾಹೇಬರು ಗಮನದಲ್ಲಿ ಬಂದಿದೆ, ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಈ ಸಮಸ್ಯೆ ಇದೆ, ತಾವು ಗೊತ್ತಿದೆ ಸಿಗಂದೂರು ಕ್ಷೇತ್ರ ಯಾವ ಮಟ್ಟದಲ್ಲಿದೆ ತಮಗೆ ಗೊತ್ತಿದೆ. ಅದ್ರ ಮೇಲೆ ಒಳ್ಳೆಯ ಒಂದು ಸೇತುವೆ ಬೇರೆ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ಸೆಲ್ಫಿ ತಗೊಳಕ್ ಬರೋದು, ಇನ್ನೊಂದು ತಗೊಳಕ್ ಬರೋದು. ಮೊನ್ನೆ ಒಬ್ಬ ಹಾರಕ್ಕೆ ಹೋಗಿದ್ದ ಸೇತುವೆಯಲ್ಲಿ, ಯಾರೋ ಉಳಿಸಿದ್ದಾರೆ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ. ಮುಳುಗಡೆ ಸಂತ್ರಸ್ತರು, ಶರಾವತಿ ನದಿ ಮುಳುಗಡೆ ಆಗಿ ಇಷ್ಟು ವರ್ಷಗಳ ಅಲ್ಲಿದ್ದಂಥವ್ರು ಇವತ್ತು ಅವ್ರಿಗೊಂದು ಸೇತುವೆ ಆಗಿದೆ, ಇವಾಗ ಒಂದು ಪೊಲೀಸ್ ಸ್ಟೇಷನ್ ಕೇಳುತ್ತಾ ಇದ್ದಾರೆ. ದಯವಿಟ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೋಪಾಲಕೃಷ್ಣ ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಕೂಡ ಮಾತನಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಾನ್ಯ ಅಧ್ಯಕ್ಷರೇ, ಕರೂರು ಹೋಬಳಿಯಲ್ಲಿ ಶರಾವತಿ ಹಿನ್ನೀರು ಅದು ಮಾನ್ಯ ಗೋಪಾಲಕೃಷ್ಣ ಅವರು ಭಾಳ ಆಸಕ್ತಿಯನ್ನು ತಗೊಂಡು ಅಲ್ಲಿಗೆ ಒಂದು ಬ್ರಿಡ್ಜ್ ಮಾಡಿಸಿದ್ದಾರೆ. ಆ ಬ್ರಿಡ್ಜು ಮಾಡಿಸಿದ ಮೇಲೆ ಈ ಸಿಗಂದೂರು ದೇವಸ್ಥಾನ ಏನಿದೆ ಅದು ಭಾಳ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ಆ ಚೌಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಭಾಳ ಜನ ಹೋಗ್ತಾರೆ. ಆ ಬ್ರಿಡ್ಜ್ ಆದಮೇಲಂತೂ ಸಾವಿರಾರು ಜನ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಅಲ್ಲಿ ಒಂದು ಔಟ್ಪೋಸ್ಟ್ ಇದೆ. ಆ ಔಟ್ಪೋಸ್ಟನ್ನು ಮೇಲ್ದರ್ಜೆಗೇರಿಸಿ ರೆಗ್ಯುಲರ್ ಸ್ಟೇಷನ್ ಮಾಡಿಕೊಡಿ ಅಂಥೇಳಿ ಅವರು ಹೇಳ್ತಿದ್ದಾರೆ. ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳು ಕಾನೂನು ಚೌಕಟ್ಟಲ್ಲೇ ಉತ್ತರ ಕೊಡಬೇಕು. ಈಗ ನ್ಯಾಷನಲ್ ಪೊಲೀಸು ಮಾನದಂಡಗಳೇನಿದ್ದಾವೆ, ಈಗ 75ರಿಂದ 150 ಕಿಲೋಮೀಟ್ರ್ ರೇಡಿಯಸ್ ಇರಬೇಕು, 300 ಅಪರಾಧಗಳಿರಬೇಕು, 50,000ದಿಂದ 60,000 ಪಾಪ್ಯುಲೇಷನ್ ಇರಬೇಕು ಅಂತೇಳಿ ಮಾನದಂಡಗಳನ್ನು ನಮ್ಮ ಅಧಿಕಾರಿಗಳು ಯಾರು ಮಾಡಿಲ್ಲ, ಕೇಂದ್ರದಲ್ಲೇ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರದ್ದೇನು ತಪ್ಪಿಲ್ಲ ಗೋಪಾಲಕೃಷ್ಣ ಅವರೇ. ಆದರೆ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಆ ಮಾನದಂಡಗಳನ್ನು ನೋಡಿ ತಗೋಬೇಕಾಗ್ತದೆ. ಆದರೆ ಇತ್ತೀಚೆಗೇನು ಜಾಸ್ತಿ ಜನ ಬರ್ತಾ ಇದ್ದಾರೆ, ಸಾವಿರಾರು ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಅಂಥೇಳಿ ಏನು ನಮಗೂ ಕೂಡ ರಿಪೋರ್ಟ್ ಇದೆ. ಅದನ್ನು ಪುನರ್ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು, ಯಾಕೆಂದರೆ ಈಗ ಬಡ್ಜೆಟ್ ಬರ್ತಾ ಇದೆ, ಆ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿ. ಸಹಕಾರಿ ಕ್ಷೇತ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿರಬೇಕು. ನಾನು ಸಹಕಾರಿ ಸಚಿವನಾಗಿದ್ದಾಗ ಇಂತಹದ್ದೊಂದು ಪ್ರಯತ್ನ ನಡೆಸಿ ಕಾಯ್ದೆ ತಿದ್ದುಪಡಿ ಮಾಡಲಾಗಿತ್ತು. ನಂತರ ಬಂದವರು ಪುನಃ ಕಾಯ್ದೆ ಬದಲಾವಣೆ ಮಾಡಿದ್ದಾರೆ ಎಂದು ಮಾಜಿ ಸಹಕಾರಿ ಸಚಿವ ಎಸ್ ಪಾಟೀಲ್ ತಿಳಿಸಿದರು. ಸಾಗರದ ಅಕ್ಷಯ ಸಾಗರ ಸೌಹಾರ್ದ ಸಂಸ್ಥೆಗೆ ಮಂಗಳವಾರ ಭೇಟಿ ನೀಡಿ ಸಂಸ್ಥೆ ವತಿಯಿಂದ ನೀಡಲಾದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಅಕ್ಷಯ ಸೌಹಾರ್ದ ಸಂಸ್ಥೆ ಅಧ್ಯಕ್ಷ ದಿನೇಶ್ ಬರದವಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಹಕಾರಿ ಸಂಸ್ಥೆಯ ಟಿಡಿ ಮೇಘರಾಜ್, ಕೆಎಂ ಸೂರ್ಯನಾರಾಯಣ್, ಆರ್ ಶ್ರೀನಿವಾಸ್, ಕೆಸಿ ದೇವಪ್ಪ, ಕುಮಾರಸ್ವಾಮಿ ಕೊಪ್ಪ, ಚನ್ನಬಸಪ್ಪ ಗೌಡ, ಇಂಡುವಳ್ಳಿ ನಾಗರಾಜ್ ಗೌಡ ಇನ್ನಿತರರು ಹಾಜರಿದ್ದರು. ಲೋಕನಾಥ್ ಬಿಳಿಸಿರಿ ಸ್ವಾಗತಿಸಿದರು. ಮಧ್ವರಾಜ್ ವಂದಿಸಿದರು. ಕುಡಿಯೋ ನೀರು ಭಾಳ ಆಗ್ಬೇಕು.
ಕೇಳಿದ್ ನೋಡ್ರಿ ಅವ್ರು ಹ್ಯಾಂಗೆ ಕಂಡೀಷನ್. ಆಮೇಲೆ ನಮ್ಮೂರಿಗೆ ಸರಿಯಾಗಿ ರಸ್ತೆ ಇಲ್ಲ, ಒಂದು ರಸ್ತೆ ಆಗ್ಬೇಕು. ಮೂರನೇದು ಏನಂದ್ರೆ ನಮ್ಮೂರು ಒಂದೊಂದು ಆಸೆ ರೈಲ್ವೆ ಲೈನ್ ಹೋಗ್ತೈತಿ, ನಮ್ಮೂರಿಗೆ ರೈಲ್ವೆ ಸ್ಟೇಷನ್ ಮಾಡ್ಬೇಕು. ಇವು ಕಂಡೀಷನ್ ನಮ್ಮ ಗೌಡ್ರು ಡಿ ಸಿಗೆ. ಅಂದ್ರೆ ಅವಾಗ ಡೆಪ್ಟಿ ಕಮಿಷನರ್ ಕಲೆಕ್ಟರ್ ಅಂತಿದ್ರು ಅವಾಗ. ಅವಾಗೇನು ಕಲೆಕ್ಟರ್ ಅಂದ್ರೆ ಭಾಳ ಪವರ್ಫುಲ್ ಪೋಸ್ಟ್. ಎಸ್ ಅಂದ್ರೆ ಅವರು ಎಲ್ಲ ಮಂಜೂರು ಮಾಡ್ತೀನಿ ಕಟ್ರಿ ಅಂದರು. 6 ಮಂದಿ ಕೂಡಿಸ್ಕೊಂಡು 1,000 ರೂಪಾಯಿ ಸೇರುವನಿಂದ 1905ನೇ ದಿವಸ ಇಡೀ ಏಷ್ಯಾ ಖಂಡದಲ್ಲಿ ಮೊದಲನೇ ಸಂಸ್ಥೆ ಸ್ಥಾಪಿಸುವ ಮೂಲಕ ಸಿದ್ದನಗೌಡರು ಒಂದು ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ 1,000 ರೂಪಾಯಿ ಶೇರ್ನಿಂದ 6 ಮಂದಿ ಮೆಂಬರ್ನ ಕೂಡಿಸ್ಕೊಂಡು ಸೊಸೈಟಿ ಪ್ರಾರಂಭ ಮಾಡಿದ್ರು. ಇವತ್ತು ಆ ಒಂದು ಸಂಘ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಬೃಹದಾಕಾರವಾಗಿ ಬೆಳೆದಿದೆ. ಬಹುಶಃ ನಮ್ಮ ರಾಜ್ಯದ ತೆಗೆದುಕೊಳ್ಳಲಿಲ್ಲ, ದೇಶದ ಹೇಳ್ಕೊಂತವ್ರು ಬಹಳ ತಾಗ್ತದೆ. ನಮ್ಮ ರಾಜ್ಯದ ನಾವು ತೆಗೆದುಕೊಂಡ್ರೆ ನಾನಿದ್ದಾಗ ಸುಮಾರು ಒಂದು 45,000 ಸಂಘಗಳು ಕೆಲಸ ಮಾಡ್ತಿದ್ವು. ಹಿಂದೆಲ್ಲ ನಾವು ನಾನು ಊರು ಪಟೇಲ ಆಗಿ ಬಂದೆ. ನಾನು ಆ ಕಾಲಕ್ಕೆ ಡಿಸ್ಟಿಕ್ ಲೋಕಲ್ ಬೋರ್ಡ್ ಅಂತಿದ್ದು, ಡಿಸ್ಟಿಕ್ ಲೋಕಲ್ ಬೋರ್ಡ್ ಅಂತ ಜಿಲ್ಲಾ ಡೆವಲಪ್ಮೆಂಟ್ ಬೋರ್ಡ್. ಈಗ ನೀವು ಜಿಲ್ಲಾ ಪಂಚಾಯತಿ ಅಂತೀರಿ, ಅವಾಗ ಡಿಸ್ಟಿಕ್ ಲೋಕಲ್ ಬೋರ್ಡ್ ಅಂತ ಇದ್ವು. ಅವಾಗ ನಮ್ಮ ಅಣ್ಣವ್ರು ಊರು ಗೌಡ್ಕಿ ಮೆಂಬರ್ನ ಆದ್ರು. ಆದ ಕೂಡಿ ಗೌಡ್ಕಿ ಬಿಡ್ಬೇಕಾದ್ರೆ ನೋಡ್ರಿ ಆ ಗೌಡ್ರದ್ದು ಎಷ್ಟು ಮಹತ್ವ. ನಮ್ಮ ಅಣ್ಣಾರನ್ನ ಎಲ್ಲಿ ಹೇಳಿದಂದ್ರೆ ಆ ಗೌಡ್ಕಿ ರಾಜೀನಾಮೆ ಕೊಡೋದಂತ ಕೂಡಲೇ ಬೇಡಪ್ಪ ಅಂಬದೇಪ್ಪ, ನಮ್ಮ ಮನೆಗೆ ಗೌರವ ನಾವು ಕಳ್ಕೊಳಕ್ ತಯಾರಿಲ್ಲ, ನೀನ್ ಡೈಲಿ ಮೆಂಬರ್ಗೆ ಬೇಡ, ಅದನ್ನ ರಾಜೀನಾಮೆ ಕೊಟ್ಬಿಡ ಅಂದ. ನಮ್ಮ ಹೆಂಗೈತೆ ನೋಡ್ರಿ. ಅವಾಗ ಆ ತಾಲೂಕಿನ ಬಂದು ಅವಾಗೆಲ್ಲ ವಿರೋಧ ಮಾಡ್ಯಾರ, ಅವ್ರನ್ನೆಲ್ಲ ಬಂದು ಹೇಳಿ. ಪಂಚ ಗ್ಯಾರಂಟಿಗಳ ಬಗ್ಗೆ ಏನು? ಮತ್ತೆ ಈಗ ಹೆಚ್ಚಾಗಿ ಹೋಗೋಣಂತೆ ಗ್ಯಾರಂಟಿ. ಪಂಚ ಗ್ಯಾರಂಟಿ ಮೊದಲು ಮಾಡಿದಾರ ಯಾರಂತಂದ್ರೆ ಪಂಜಾಬ್ದಾಗ ಮಾಡಿದ್ರು, ಇಲ್ಲಿ ದೇಲಿ ಒಳಗೆ ಯಾರ್ಯಾರು ಕೇಜ್ರಿವಾಲ್ ಗ್ಯಾರಂಟಿ ಶುರು ಮಾಡಿದ ತಾ ಮನುಷ್ಯ. ಆ ಗ್ಯಾರಂಟಿ ಶುರು ಮಾಡಿದಾರೆ, ಅವರು ಜೈಲಿಗೆ ಹೋಗೇ ಬಂದರು. ಇದೆಲ್ಲರಿಗೂ ಗುರ್ತಿದ್ದ ಮಾತು. ಆಮೇಲೆ ಇಷ್ಟೊತ್ತಾಗ ಮಾತಾಡುವಂತಿದ್ದೆ ಅಂತಮ್ಮ ಹೇಳಿನಲ್ಲ, ಒಂದು ಕಥೆನ ಹೇಳಿನಿ. ಅದಕ್ಕೆ ಏನಾಗಿದೆ ಅಂದ್ರೆ ನಮ್ಮ ದೇಶ ಹಿಂದೆ ಮುರಾರ್ಜಿಯವ್ರ ಸರ್ಕಾರ ಬಂದಾಗ ನಮ್ಮ ದೇಶದ ಬಂಗಾರ ಒತ್ತಿ ಇಟ್ಟು ತಂದು ಸರ್ಕಾರ ನಡೆಸ್ಯಾರ. ಅವಾಗ ಅವತ್ತಿನ ಪರಿಸ್ಥಿತಿ ಹಂಗಿತ್ತು ನಮ್ಮದು. ಮುಂದೆ ನಾವು 94ರಾಗ ಅಧಿಕಾರಕ್ಕೆ ಬಂದಾಗ ಇದು ನಮ್ಮ ಸಿದ್ದರಾಮಯ್ಯರ ಫೈನಾನ್ಸ್ ಮಿನಿಸ್ಟ್ರು. ಅವತ್ತು ನಮ್ಮ ಹಿಂದಿನ ಸರ್ಕಾರದವರು 250 ಕೋಟಿ ಬ್ಯಾಂಕ್ನಾಗ ಸಾಲ ತಂದು ಒಂದು ತಿಂಗಳು ನೌಕರದಾರ ಪಗಾರ ಕೊಟ್ಟು ಹೋಗಿದ್ರು. ಅಂಥ ಸ್ಥಿತಿ ಇತ್ತು ನಮ್ಮ ರಾಜ್ಯದ ಫೈನಾನ್ಸ್ ಸ್ಥಿತಿ. ಬಹುಶಃ ನಿಮ್ಗೆ ಹೇಳೋದಂದ್ರೆ ಸಿದ್ದರಾಮಯ್ಯರು ಒಂದು ಮಾತು ಹೇಳ್ಯಾರ ಮೊನ್ನೆ. ಏನು ಹೇಳ್ಯಾರ? ಆಫೀಸರ್ ಮೀಟಿಂಗ್ ಆದ್ಮೇಲೆ ಮರುದಿವ್ಸ ಹೇಳ್ಯಾರ, ನಾನು ಒಂದು ಪೇಪರಲ್ಲಿ ನೋಡಿದೆ, ನಾ ಮೊದಲು ಭಾಳ ಬಿಗಿ ಇದ್ದೆ, ಈಗ ಭಾಳ ಸಡ್ಲಾಗಿಬಿಟ್ಟಿನಿ ಅಂತ ಹೇಳ್ಯಾರ. ಅದಕ್ಕೆ ಇದು ಸಿದ್ದರಾಮಯ್ಯರಿಗೆ ಮನಸ್ಸಿಲ್ಲ. ಆಮೇಲೆ ಯಾರಿಗೆ ನಮ್ಮ ಪ್ರೈಮ್ ಮಿನಿಸ್ಟರ್. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಂಗಳವಾರ ಡಾಕ್ಟರ್ ಸ್ಟ್ಯಾನ್ಲಿ ಲೋಪಿಸ್ ಕಾರ್ಗಲ್ ಬರೆದ ಪ್ರಭು ಕ್ರಿಸ್ತರ ಸ್ತುತಿಗೀತೆಗಳು ಕವನ ಸಂಕಲನ ಹಾಗೂ ಯೂಟ್ಯೂಬ್ನಲ್ಲಿ 63 ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಪುಸ್ತಕ ಹಾಗೂ ಹಾಡು ಬಿಡುಗಡೆ ಮಾಡಿ ಫಾದರ್ ಸ್ಟೀಫನ್ ಆಲ್ಬುಕರ್ಕ್ ಮಾತನಾಡಿದರು. ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸ್ಟ್ಯಾನ್ಲಿ ಲೋಪಿಸ್, ಸೌರಿನಾ ಲೋಪಿಸ್, ಮರೀನಾ ಲೋಪಿಸ್ ಇನ್ನಿತರರು ಹಾಜರಿದ್ದರು. ಮಧುಸೂದನ್ ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀ ಪಿ ವಿ ಶ್ರೀನಿವಾಸ ಅವರನ್ನ ಮಾತಾಡಿಸ್ತಾ ಇರಬೇಕಾದ್ರೆ ಅವರು ಹೇಳಿದರು, ನಂದು ಶರೀರ, ನಿಂದು ಶಾರೀರ. ನಂದು ಶರೀರ, ನಿಂದು ಶಾರೀರ. ಗೊತ್ತಿರಬೇಕು.
ಅವಾಗ ಅವರು ಬರೀ ನಟನಾಗಿದ್ದು ಗಾಯಕರಾಗಿರಲಿ. ಅವರ ಪ್ರತಿಯೊಂದು ನಟನೆಯಲ್ಲಿ ಪಿ ವಿ ಶ್ರೀನಿವಾಸ್ ಅವರೇ ಕಾರಣ ಹಿನ್ನೆಲೆ ಗಾಯಕ. ಅಂದ್ರೆ ಅವರಿಬ್ಬರ ಆ ಒಂದು ಅವರ ಏನು ಮಾಡ್ತಾ ಇದ್ರು ಆ ಹಾಡಿನ ಭಾವ ಭಂಗಿಗೆ ತಕ್ಕಂತೆ ಇವರು ಕೂಡ ನಟನೆಯನ್ನ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇದ್ರು. ಇದೆಲ್ಲ ನಮಗೆ ತಿಳಿದಿರುವಂತಹ ವಿಷಯ. ಅಂದ್ರೆ ಈ ಶರೀರ ಮತ್ತು ಶಾರೀರ ಎರಡು ಹೇಗೆ ಬೆಳೆಸ್ತಾರೆ. ಇಲ್ಲಿ ಬಂದಾಗ ಕವನ ಮತ್ತು ಸಂಗೀತ ಇವರು ಕೂಡ ಸಂಗೀತ ಇದ್ದೇ ಇದ್ರೆ ಆ ಕವನ ಏನಾಗುತ್ತೆ, ಒಂದು ಜೀವ ವಸ್ತುವಾಗುತ್ತೆ. ಅದಕ್ಕೆ ಜೀವ ತುಂಬುವುದು ರಾಗ. ಕೆಲವು ಸತಿ ಕವನ ಸಂಗೀತವನ್ನು ರಾಗ ತುಂಬಾ ಚೆನ್ನಾಗಿದ್ದಾಗ ಅದು ಕ್ಲಿಕ್ ಆಗುತ್ತೆ, ಪ್ರಖ್ಯಾತವಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ. ನಮ್ಮ ಕ್ರೈಸ್ತ ಭಕ್ತಿ ಗೀತೆಗಳಲ್ಲಿ ನಾವು ನಮ್ಮ ದೇವಾಲಯಗಳಲ್ಲಿ ಚರ್ಚ್ಗಳಲ್ಲಿ ನಾವು ಅದನ್ನು ಹಾಡ್ತಾ ಇದ್ದೀವಿ. ಆ ಗೀತೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಗೀತೆಗೆ ಅಷ್ಟೊಂದು ಸಮಯವನ್ನು ಕಳಿಸಿದ್ದಾರೆ. ಬಹುಶಃ ನಾವು ನಮ್ಮ ಶಾಲಾ ಹಂತದಲ್ಲಿ ಆ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಮೂಡಿಸದೇ ಇರುವುದರ ಪರಿಣಾಮ ಇದು ಅಂತೇಳಿ ನಾವು ಶಿವಮೊಗ್ಗದ ಜಿಲ್ಲೆಯಲ್ಲಿ ಕಳೆದ 20 ವರ್ಷದಿಂದ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪಠ್ಯದ ಮೂಲಕವೇ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರಿಗೆ ಸಾಹಿತ್ಯ ಸಮ್ಮೇಳನವನ್ನು ಮಾಡೋದರ ಮೂಲಕ ಒಂದು 100-150 ಜನ ವಿದ್ಯಾರ್ಥಿಗಳು 10ನೇ ತರಗತಿ ಉತ್ತೀರ್ಣ ಆಗೋದಕ್ಕಿಂತ ಮೊದಲೇ 1-2 ಸಂಕಲನವನ್ನು ಮಾಡಿ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥದ್ದು. ಇವತ್ತು ನಮ್ಮ ಮುದ್ದು ತೀರ್ಥಹಳ್ಳಿ ಅವರು ಕೂಡ ನಮ್ಮ ತಾಲೂಕು ಸಮ್ಮೇಳನದಲ್ಲಿ, ತೀರ್ಥಹಳ್ಳಿ ತಾಲೂಕು ಸಾಹಿತ್ಯ ಸಮ್ಮೇಳನ, ಆನಂತರ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ನಂತರ ರಾಜ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಅವರು ಸರ್ವಾಧ್ಯಕ್ಷರಾಗಿದ್ದಾರೆ. ಇಡೀ ರಾಜ್ಯದ ವಿದ್ಯಾರ್ಥಿಗಳನ್ನ ನಾವು ಸಮ್ಮೇಳನದ ಅಧ್ಯಕ್ಷರ ಆಯ್ಕೆಗೆ ಸಂದರ್ಭದಲ್ಲಿ ಈ 20 ವರ್ಷದಲ್ಲಿ ಸುಮಾರು 12 ಜನ ಶಿವಮೊಗ್ಗ ಜಿಲ್ಲೆಯವರೇ ಸಮ್ಮೇಳನ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಜಿಲ್ಲೆಯ ಹೆಮ್ಮೆ. ಆದರೆ ಏನು ಮಾಡೋದು, ನಾವು ಆ ಮಕ್ಕಳನ್ನ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.